ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಕರ್ನಾಟಕದ 17ನೇ ಬಜೆಟ್ ಮಂಡಿಸಲಿರುವ ಸಿಎಂ ಸಿದ್ದರಾಮಯ್ಯ. ಯಾವ ಕ್ಷೇತ್ರಕ್ಕೆ ನೀಡಲಿದ್ದಾರೆ ವಿಶೇಷ ಅನುದಾನದ ಪ್ಯಾಕೇಜ್ಗಳು? 10,000 ಲಂಚ ಪಡೆದ ಜಿಬಿಎ ಪಾಲಿಕೆ ಸಿಬ್ಬಂದಿ, ಲೋಕಾಯುಕ್ತ ಪೊಲೀಸರಿಂದ ಬಂಧನ. ಕರ್ನಾಟಕ ಶಾಲಾ ಪಠ್ಯಪುಸ್ತಕ ಬೆಲೆ ಹೆಚ್ಚಳ, ಕೆಲವು ಪುಸ್ತಕಗಳ ಬೆಲೆಯಲ್ಲಿ 50% ಏರಿಕೆ. ರಾಜ್ಯದಲ್ಲಿ ಮುಂದುವರೆದ ಲೋಕಾಯುಕ್ತ ದಾಳಿ, 9 ಅಧಿಕಾರಿಗಳ ಮನೆಯ ಮೇಲೆ ಲೋಕ ದಾಳಿ, 34.46 ಕೋಟಿ ಅಕ್ರಮ ಆಸ್ತಿ ಪತ್ತೆ. ಬಿಹಾರದಲ್ಲಿ ನಿತೀಶ್ ನಿರ್ಗಮನ, ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಿದ ನಿತೀಶ್. ಬಿಹಾರದಲ್ಲಿ ಮುಂದಿನ ಸಿಎಂ ಯಾರು ಎಂದು ಚರ್ಚೆ ಜೋರು. ಸಾಲದ ಬಜೆಟ್ ಮಂಡನೆ ಖಚಿತ, ಈ ಬಾರಿಯೂ ಜನರ ಮೇಲೆ ತೆರಿಗೆ ಹೊರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ. ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹ, ಚಿತ್ರದುರ್ಗ ಟು ಬೆಂಗಳೂರು ಪಾದಯಾತ್ರೆಗೆ ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ 66 ಆರ್ಟಿಒ ಜಿಯೋ ಫೇಸಿಂಗ್ ಆಧಾರಿತ ಫಿಟ್ನೆಸ್ ಅಪ್ಲಿಕೇಶನ್ ಅನುಷ್ಠಾನ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಅಮಿತ್ ಶಾ ವಿರುದ್ಧ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕಿಡಿ, ರಾಜ್ಯಪಾಲರ ರಾಜೀನಾಮೆಗೆ ಅಮಿತ್ ಶಾ ಒತ್ತಡದಿಂದ ಬೋಸ್ ಈ ನಿರ್ಧಾರ. ಶಸ್ತ್ರಾಸ್ತ್ರ ಪೂರೈಸುವಂತೆ ಇರಾನ್ ಮನವಿ ಮಾಡಿಲ್ಲ ಎಂದು ರಷ್ಯಾದ ಆಡಳಿತ ಕಚೇರಿ ಕ್ರೆಮಿಲ್ ಹೇಳಿಕೆ. ಗಣಿತಜ್ಞ ಕುಟುಂಬದ ತ್ರಿವಳಿ ಕೊಲೆ, ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಹೈಕೋರ್ಟ್. ಆಕ್ಷೇಪಾರ್ಹ ಹೇಳಿಕೆ ಕುರಿತು ಪ್ರಕರಣ, ಡಿಕೆಶಿ ವಿರುದ್ಧ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿ ಆದೇಶ. ಪಶ್ಚಿಮ ಏಷ್ಯಾ ಸಂಘರ್ಷ ವಿಸ್ತರಣೆ, ಟ್ರಂಪ್ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ಇರಾನ್ ಎಚ್ಚರಿಕೆ. ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತಿಕಾರ, ದುಬೈ ದೋಹಾ ಮೇಲೆ ಇರಾನ್ ಕ್ಷಿಪಣಿ ದಾಳಿ. T20 ವರ್ಲ್ಡ್ ಕಪ್ನಲ್ಲಿ ಹೋರಾಡಿ ಸೋತ ಇಂಗ್ಲೆಂಡ್, ಸತತ 2ನೇ ಸಲ ಫೈನಲ್ ತಲುಪಿದ ಭಾರತ, ಬೆಥಲ್ ಶತಕ, ಸಂಜು ಪ್ಲೇಯರ್ ಆಫ್ ದ ಮ್ಯಾಚ್. ಇಂದು ರಾಜ್ಯದ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿರುವ ನೇರ ಪ್ರಸಾರ, ಡಿಜಿಟಲ್ ಡಿಸ್ಪ್ಲೇ ಪರದೆಗಳ ಮೂಲಕ ಪ್ರಸಾರ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಅನುಮತಿ ಬೇಡ, ಕೇಂದ್ರ ಸಮಿತಿ ಶಿಫಾರಸು. ಬೀದಿಗಿಳಿದು ಹೋರಾಡಿದ ಸ್ಥಳೀಯ ಜನರು ಮತ್ತು ಪರಿಸರವಾದಿಗಳಿಗೆ ದೊಡ್ಡ ಜಯ.